ನನ್ನ ಹೆಸರು ಉಳ್ಳು ಶ್ರೀನಿವಾಸ್ ಅಂತ. ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ನ ಅಧ್ಯಕ್ಷರು. ನಮಸ್ತೆ ಸರ್, ನನ್ನ ಹೆಸರು ಚಂದ್ರಾಜ್, ಕಾರ್ಯದರ್ಶಿಗಳು ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಚಿಕ್ಕಬಳ್ಳಾಪುರ. ನಮಸ್ತೆ, ನನ್ನ ಹೆಸರು ಚೇತನ್ ಕುಮಾರ್ ಕೆ ಅಂತ. ನಾನು ಈ ಅಮ್ಮ ಎಜುಕೇಷನಲ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟಲ್ಲಿ ಪದಾಧಿಕಾರಿಯಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಅಮ್ಮ ಎಜುಕೇಷನಲ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಸದಸ್ಯನಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಕಾರ್ಯಕ್ರಮಕ್ಕೆ ಇದೊಂದು ಪ್ರೆಸ್ ಮೀಟ್ ಕರೆದಿದ ತಕ್ಷಣ ಎಲ್ಲರೂ ಸ್ಪಂದಿಸಿ ಬಂದಿರೋದಕ್ಕೆ. ನಾವು ಈ ಪ್ರೆಸ್ ಮೀಟ್ ಮಾಡ್ತಿರೋಂಥ ಉದ್ದೇಶ ಏನಪ್ಪ ಅಂತಂದರೆ, ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಆಗಸ್ಟ್ 22, 2024 ಸರ್ಕಾರಿ ಶಾಲೆಯಲ್ಲಿ ಉಚಿತ ಪುಸ್ತಕ, ಬ್ಯಾಗು, ಪೀಠೋಪಕರಣಗಳು ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ನೀಡುವ ಮುಖಾಂತರ ಮತ್ತು ಪರಿಸರ ಸ್ನೇಹಿ ಗಿಡಗಳನ್ನು ನೆಡುವುದರ ಮುಖಾಂತರ ನಾವು ವಿದ್ಯುತ್ವಾಗಿ ಪ್ರಾರಂಭಿಸಿದ್ವಿ. ಕಳೆದ 1 ವರ್ಷಗಳಿಂದ ನಾವು ಪ್ರತಿ ತಿಂಗಳು ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಈಗ 22 ಆಗಸ್ಟ್ 2025 ನಮ್ಮ ಟ್ರಸ್ಟಿನ 1 ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ. ಈ 1 ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ, ಉದಾಹರಣೆಗೆ ಬಂದರೆ ಕ್ರೀಡಾ ಕ್ಷೇತ್ರ, ರೈತರು, ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಕನ್ನಡ ಪ್ರೇಮಿಗಳು, ಕನ್ನಡ ಹೋರಾಟಗಾರರು, ಮತ್ತು ಆಟೋ ಚಾಲಕ ಸಂಘದವರು, ಮತ್ತು ನಮ್ಮ ಕಟ್ಟಡ ಕಾರ್ಮಿಕರು, ಪೌರ ಕಾರ್ಮಿಕರು, ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿರುವಂತಹ 100 ಜನಕ್ಕೆ ನಮ್ಮ ಟ್ರಸ್ಟಿನ ವತಿಯಿಂದ ಗೌರವಾನ್ವಿತವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಬೃಹತ್ ರಕ್ತದಾನ ಶಿಬಿರವನ್ನು ಸಹ ಏರ್ಪಡಿಸಿದ್ದೇವೆ. ಈ ಬೃಹತ್ ರಕ್ತದಾನ ಶಿಬಿರಕ್ಕೆ ತಾವೆಲ್ಲರೂ ಸಮಾಜಮುಖಿ, ಎಲ್ಲ ಸಮಾಜನ ಪ್ರೀತಿ ಮಾಡುವಂತೆಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೇನೆ. ಜೊತೆಗೆ ಯಾವುದೇ ಕಾರ್ಯಕ್ರಮ ನಾವು ಮಾಡಬೇಕು ಅಂತಂದರೆ ಜನಕ್ಕೆ ರೀಚ್ ಆಗಬೇಕು, ಸಮಾಜ ಸೇವೆ ಮಾಡೋದಕ್ಕಾಗಬೇಕು, ನಾವೇನು ಸೇವೆ ಮಾಡ್ತೀವಿ ಅಂತ ಗೊತ್ತಾಗಬೇಕು ಅಂತಂದರೆ ನೀವೆಲ್ಲರೂ ಕಾರಣ. ನಿಮಗೂ ಸಹ ನಾನು ಕೆಲವೊಬ್ಬರಿಗೆ ನಾವು ಹೆಸರು ಕೆಲವ್ರಿಗೆ ಹೇಳಿದ್ದೀವಿ, ಅವ್ರಿಗೂ ನಿಮ್ಮಲ್ಲೂ ಸಹ ಕೆಲವೊಂದು ಆಯ್ಕೆ ಮಾಡಿ ಅವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಸಹಕರಿಸಿರೋದಕ್ಕಾಗಿ ನಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಇದುವರೆಗೂ ಈಗ ನಾವು ಮೊದಲಿಗೆ ಸರ್ಕಾರಿ ಶಾಲೆಗಳಲ್ಲಿ ಈಗಿರೋಂಥ ಮಕ್ಕಳು ಆಲ್ಮೋಸ್ಟ್ ತುಂಬ ಬಡ ವರ್ಗದಿಂದ ಬಂದಿರೋಂಥವ್ರು, ಬಿಲೋ ಪ್ರಾಪರ್ಟಿ ಲೈನ್ ಇರೋಂಥವ್ರೆಲ್ಲ ಮಕ್ಕಳಿಗೆ ವಾರ್ಷಿಕವಾಗಿ ಓದೋದಕ್ಕೆ ಅವರಿಗೆ ಪಠ್ಯ ಪುಸ್ತಕಗಳು ಮತ್ತು ನೋಟ್ ಪುಸ್ತಕಗಳು, ಅವರಿಗೆ ಪಾಠೋಪಕರಣಗಳನ್ನು ನೀಡ್ತಿದ್ದೇವೆ. ಜೊತೆಗೆ ಕ್ರೀಡಾ ಸಾಮಗ್ರಿಗಳನ್ನು ಕೊಡ್ತಿದ್ದೇವೆ. ಪರಿಸರ ಬದ್ಧತೆಯಿಂದ, ಪರಿಸರ ಕಾಳಜಿಯಿಂದ ನಾವೇನು ಮಾಡ್ತಿದ್ದೀವಿ, ಪರಿಸರದಲ್ಲಿ ಗಿಡಗಳನ್ನು ನೆಡ್ತಿದ್ದೇವೆ. ಈಗ ಗಡಿನಾಡು ನಮ್ದು ಮೊದಲಿಗೆ ಬಂತಂದ್ರೆ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಬಾಗೇಪಲ್ಲಿ ಎಲ್ಲನೂ ಗಡಿನಾಡು ಪ್ರದೇಶ ಆಗಿರೋದ್ರಿಂದ ತೆಲುಗು ಭಾಷಿಕರು ಜಾಸ್ತಿ ಇದ್ದಾರೆ. ಹಾಗಾಗಿ ಕನ್ನಡ ನಾಡಲ್ಲಿ ಕನ್ನಡ ಪ್ರೇಮವನ್ನ ತೋರಿಸ್ಪಡಿಸ್ಕೊಳ್ಳಿಲ್ಲ, ನಾವು ಕನ್ನಡ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವಗಳನ್ನು ಮಾಡ್ತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವಗಳ ಬಗ್ಗೆ ನಾವು ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದ್ದೇವೆ. ಇನ್ನು ಮುಂದೆ ಸಹ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೆ ಎಲ್ಲ ಕ್ಷೇತ್ರದಲ್ಲೂ ಸಹ ನಾವು ಸೇವೆ ಮಾಡೋದಕ್ಕೆ ನಾವು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್. ವಿಧಾನಸಭಾ ಕ್ಷೇತ್ರದಲ್ಲಿ ಅಮ್ಮ ಅನ್ನೋ ಪದ ಕೇಳಿದ ತಕ್ಷಣ ಪ್ರಾರಂಭ ಮಾಡಿದ್ದಾರೆ. ನಿಮ್ಮ ಟ್ರಸ್ಟ್ ಕೂಡ ಅಮ್ಮ ಎಜುಕೇಶನ್ ಟ್ರಸ್ಟ್ ಅಂತಿದೆ, ಅವರಿಂದ ಏನಾದ್ರು ಇನ್ಸ್ಪೈರ್ಡ್ ಆಗಬೇಕು ಏನು ಸರ್? ಆಕ್ಚುಲಿ ಇದಕ್ಕಿಂತ ಮುಂಚೆ ನಾವೊಂದು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನಂಥದ್ದು ಪ್ರದೀಪ್ ಈಶ್ವರ್ ಅವರು ಶಾಸಕರಾಗೋಕ್ಕಿಂತ ಮುಂಚೆನೆ ನಾವು ನಿರ್ಧಾರ ಮಾಡಿರೋಂಥ ಹೆಸರು. ಕಾಕತಾಳೀಯವಾಗಿ ಅವರು ಶಾಸಕರಾಗಿ ಅವರು ಹೆಸರು ಅಮ್ಮ ಅಂತ ಆಂಬುಲೆನ್ಸ್ ಕ್ಲಿನಿಕ್ ಅಂತ ಇಟ್ಕೊಂಡಿದ್ದಾರೆ. ಬಟ್ ಆದರೆ ಅವರ ಅಮ್ಮ ಆಂಬುಲೆನ್ಸು ಮತ್ತು ಅವ್ರ ಹೆಸರಿಗೆ ನಮ್ಮ ಟ್ರಸ್ಟಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ನಾವು ತಾಯಿ ಮಕ್ಕಳನ್ನು ಹೇಗೆ ಸಮಾಜದಲ್ಲಿ ಪ್ರೀತಿ ಮಾಡ್ತಾರೆ, ನಮ್ಮ ಟ್ರಸ್ಟ್ನು ಅದೇ ರೀತಿ ಸಮಾಜವನ್ನು ಪ್ರೀತಿ ಮಾಡುತ್ತೆ ಅನ್ನೋಂಥ ಒಂದು ಉದ್ದೇಶಕ್ಕೋಸ್ಕರ ನಾವು ಅಮ್ಮ ಅಂತ ಇಟ್ಕೊಂಡಿದ್ದೀವಿ. ಬಿಟ್ಟರೆ ಪ್ರದೀಪ್ ಈಶ್ವರ್ ಅವ್ರ ಶಾಸಕರ ಟ್ರಸ್ಟ್ಗೂ ನಮಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಸರ್.
ಸರ್, ಈಗ ನಾವು ಟ್ರಸ್ಟ್ನಲ್ಲಿ ಇರೋಂಥವ್ರು ಎಲ್ಲರನ್ನು ಸಾಧಾರಣವಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋಂಥವ್ರು ನಮ್ಮ ಒಂದು ದುಡಿಮೆಯಲ್ಲಿ ಸಣ್ಣ ಸಣ್ಣ ಉಳಿತಾಯನ ಮಾಡಿ ನಾವು ಹಂತವಾಗಿ ಹೋಗ್ತಿದ್ದೇವೆ. ಇದುವರೆಗೂ ಒಂದು 10 ರಿಂದ 15 ಸರ್ಕಾರಿ ಶಾಲೆಗಳನ್ನು ನಾವು ಮಾಡಿದ್ದೇವೆ ಒಂದು ವರ್ಷದಲ್ಲಿ. ಇನ್ನು ಹಂತವಾಗಿ ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ನಾವಿದು ಟಾರ್ಗೆಟ್ ಒಂದಿಲ್ಲ ಸರ್, ನಿರಂತರವಾಗಿ ನಾವು ಸೇವೆ ಮಾಡ್ತಾ ಬರ್ತಾ ಇರ್ತೀವಿ ಸರ್. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ನಮ್ಮ ಜಿಲ್ಲಾಧಿಕಾರಿಗಳಾದಂಥವರು ನಮ್ಮ ಸಾಹೇಬರು ಬರ್ತಾರೆ, ಮತ್ತೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರ್ತಾರೆ, ಹಾಗೆ ಸಮಾಜ ಸೇವಕರು ಮತ್ತು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂದೀಪ್ ರೆಡ್ಡಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಸರ್. ಅಧ್ಯಕ್ಷರು ಒಂದಷ್ಟು ವಿಷಯಗಳನ್ನು ಕೂಲಂಕಷವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದೇನೇ ಇದ್ದರೂ ಸಮಾಜಮುಖಿ ಕೈಂಕರ್ಯಗಳನ್ನು ವ್ಯಕ್ತಿಗತವಾಗಿ ರೂಢಿಸ್ಕೊಳ್ತಕ್ಕಂಥ ಉದ್ದೇಶದಿಂದ ಕೇವಲ ನಾವು ಶಿಕ್ಷಣ ಕ್ಷೇತ್ರವನ್ನಷ್ಟೇ ಆಯ್ಕೆ ಮಾಡಿಲ್ಲ. ಅದೇ ರೀತಿಯಲ್ಲಿ ಒಂದಷ್ಟು ಪರಿಸರ ಜಾಗೃತಿ ಸಂಬಂಧಪಟ್ಟಂಗೆ ಕೆಲವೊಂದು ಕಾರ್ಯಕ್ರಮ ಮಾಡಿದ್ದೀವಿ. ಇದೀಗ ನಾವು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇದೆ. ಕಾರಣ, ತುಂಬ ಜನ ಬಡವರು, ಅದರಲ್ಲೂ ಕೂಡ ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥ ಜನ ಸರ್ಕಾರಿ ಆಸ್ಪತ್ರೆಗಳನ್ನು ರೀಚ್ ಆಗೋದಕ್ಕೆ ಕಷ್ಟ ಇದೆ. ಅಂಥವ್ರಿಗೆ ಒಂದಷ್ಟು ಆರೋಗ್ಯ ಶಿಬಿರ ಮಾಡಬೇಕಂತ ಒಂದು ಉದ್ದೇಶ ಇದೆ. ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಕೆಲವೊಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಂಥ ಧರ್ಮ ಅಂತೇನಿಲ್ಲ, ಯಾವುದೇ ಕ್ಷೇತ್ರದಲ್ಲಿ ಎಂಥದೇ ವಿಚಾರಗಳಾದರೂ ಕೂಡ ಅದಕ್ಕೆ ಗಮನ ಕೊಟ್ಟಿದ್ದೀವಿ. ಒಂದಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಹುಟ್ಟಾಕಬೇಕಂತ ಒಂದು ಉದ್ದೇಶ ಇದೆ. ಅದರಲ್ಲೂ ಕೂಡ ಬಡ ಮಕ್ಕಳು ಯಾರಿದ್ದಾರೆ ಅವರಿಗೆ ಉಚಿತ ಶಿಕ್ಷಣ ನೀಡಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದಷ್ಟು ಜನ ನಮ್ಮ ಜೊತೆಗೆ ಕೈ ಜೋಡಿಸೋದಕ್ಕೆ ಕೂಡ ಮುಂದೆ ಬಂದಿದ್ದಾರೆ. ಅವರು ಮುಖಾಂತರ ಜೊತೆಗೆ ಇನ್ನೊಂದು ಬೇರೆ ಬೇರೆ ಕಾರ್ಯಕ್ರಮಗಳು ಏನು ನಾವು ಈಗಾಗಲೇ ಅಂದ್ಕೊಂಡಿದ್ದೀವಿ, ಒಂದೊಂದಾಗಿ ಅದನ್ನು ಮಾರ್ಪಡಿಸ್ತಾ ಬರ್ತೀವಿ. ನಾವು ಕ್ಯಾಲೆಂಡರ್ ಆಫ್ ಇವೆಂಟ್ ಅಂತ ಏನು ಮಾಡಿದ್ದೀವಿ ವರ್ಷದಲ್ಲಿ, ಅಂದರೆ ವರ್ಷದ 360 ದಿನದಲ್ಲಿ 30 ರಿಂದ 40 ಆಕ್ಟಿವಿಟೀಸನ್ನು ಯಾವುದೇ ದಾನಿಗಳ ಸಹಾಯ ಇಲ್ದಿರ ನಮ್ಮಲ್ಲಿರ್ತಕ್ಕಂಥ ವೈಯಕ್ತಿಕ ಗಳಿಕೆಯಲ್ಲಿ ಒಂದು ಪಾಲನ್ನು ಎತ್ತಿಟ್ಟು ಅದರ ಮುಖಾಂತರ ಸಮಾಜ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇತ್ತೀಚೆಗಷ್ಟೇ ಒಂದು ಕೋವಿಡ್ ಮಹಾಮಾರಿ ಅಂತ ಒಂದು ರೋಗ ಅನ್ನೋದು ವ್ಯಾಪಿಸ್ತು ಈ ಕಡೆ ಎಲ್ಲ, ಈ ದೇಶದಲ್ಲೆಲ್ಲ. ಅಂತ ಒಂದು ಘಟನೆಗಳು ಮರುಕಳಿಸಿದಾಗ ಒಂದು ಕಾಯಕಲ್ಪದಲ್ಲಿ ಒಂದು ಕ್ಷಣದಲ್ಲಿ ಜೀವ ಹೋಗ್ತಕ್ಕಂಥ ಅನೇಕ ಲಕ್ಷಣಗಳಿದ್ದಾವೆ. ಅದರಿಂದ ಮನನೊಂದು ಇಂಥ ಕಾರ್ಯಕ್ರಮಗಳಲ್ಲಿ ಅಂದಿಷ್ಟು ಅಳಿಲು ಸೇವೆ ಆದರೂ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿರ್ತಕ್ಕಂಥ ಟ್ರಸ್ಟ್ ಇದು. ಜೊತೆಗೆ ಯಾವುದೇ ಫಲಾಪೇಕ್ಷೆ ಇದಲ್ಲದೆ ತ್ಯಾಗ ಸಂಕೇತಗಳ ಮುಖಾಂತರ ಟ್ರಸ್ಟ್ ಮಾಡ್ತಾ ಇದೀವಿ. ಇದರಲ್ಲಿ ಯಾವುದೇ ರೀತಿಯ ನಮಗೆ ನಾವೇನು ಪರಿಶ್ರಮ ಆಗ್ತಾ ಇದೀವಿ ಅದಕ್ಕೆ ಪ್ರತಿಫಲ ಬರುತ್ತೆ ಅಂತ ಮಾತ್ರ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ.